ಸೊ ಐಫಿಲ್ ಟವರ್ 3,500 ಟಿಕೆಟ್. ಇದು ನನ್ನ 4ನೇ ದೇಶ ಫ್ರಾನ್ಸ್. ಐಫಿಲ್ ಟವರ್ ಮುಂದೆ ನಮ್ಮ ಕರ್ನಾಟಕ ಬಾವುಟ ರಾರಾಜಿಸುತ್ತಿದೆ. ಐಫಿಲ್ ಟವರ್ 1883ರಲ್ಲಿ ಕಟ್ಟಿದ್ದು. ಸೊ ಇವಾಗ ಐಫಿಲ್ ಟವರ್ಗೆ ಅಲ್ಲಿಂದ ಇಲ್ಲಿ ನಡ್ಕೊಂಡೋಗಿ ಟಿಕೆಟ್ ತೊಗೊಳ್ಬೇಕು. ಸೊ ಇವಾಗ ಹೋಗ್ತಾ ಇದ್ದೀವಲ್ಲ ಐಫಿಲ್ ಟವರ್. ಟಿಕೆಟ್ ತೊಗೊಳಕ್ಕೆ ಲೈನು ನಿಂತಿದ್ದೀವಿ ಅಲ್ಲ. ಈಗ ಐಫಿಲ್ ಟವರ್ಗೆ ಹೋಗ್ತಾ ಇದ್ದೀವಿ. ಇದು ಕೆಳಗಡೆ ಇದ್ದೀವಿ ನೋಡಿ ಹೆಂಗೈತೆ ಮೇಲೆ. ಅಲ್ಲಿ ಗ್ಲಾಸ್ ಇದೆಯಲ್ಲ ಅಲ್ಲಿಗೆ ಹೋಗ್ತೀವಿ ನಾವು. ಸೊ ಅಲ್ಲಿ ಇವಾಗ ಟಿಕೆಟ್ಗೆ ಇದೆಲ್ಲ ಎಷ್ಟು ಲೈನು. ಸ್ಟೇಜ್ 2ಗೆ ಹೋಗ್ತಿದ್ದೀವಿ ಅಂದರೆ 2ನೇ ಫ್ಲೋರ್ಗೆ ಹೋಗೋಕ್ಕೆ ಲೈನು ಟಿಕೆಟ್ ತೊಗೊಳೋದಕ್ಕೆ. ಸೊ ಫಾಸ್ಟಾಗಿ ನಡ್ಕೊಂಡು ಹೋಗಿ ಈಗ ಟಿಕೆಟಿಗೆ ನಿಂತ್ಕೋಬೇಕು. ಫುಲ್ ಲೈನ್ ಇದೆ ನೋಡಿ 2nd ಫ್ಲೋರ್ಗೆ ಹೋಗೋಕ್ಕೆ. ಫುಲ್ ಚಳಿ ಇರುತ್ತೆ ರಾತ್ರಿಗಿನ್ನ. ಓಕೆ, ಸೊ ಅರ್ಧಂಬರ್ಧ ಕಟ್ಟಿರುವಂಥ ಅರಬೇರ್ಕೆ ಐಫಿಲ್ ಟವರ್ ಮುಂದೆ ನಾವಿದ್ದೀವಿ. ಸೊ ಇಲ್ಲಿ ರೆವೆನ್ಯೂ ಅಂದರೆ ಇದು ಇನಾಗ್ರೇಷನ್ ಆದಾಗ ಜಾಸ್ತಿ ರೆವೆನ್ಯೂ ಬರ್ತಿತ್ತಂತೆ. ಸೊ ಇನ್ನೇನು ಅಂದ್ಬಿಟ್ಟು ಅರ್ಧ ಕನ್ಸ್ಟ್ರಕ್ಷನ್ಗೆ ನಿಲ್ಲಿಸ್ಬಿಟ್ಟವ್ರೆ. 1883ರಲ್ಲಿ ಕಟ್ಟಿರುವಂಥ ಐಫಿಲ್ ಟವರ್ ಇದು ನನ್ನ ತಲೆ ಮೇಲಿದೆ. ಇವಾಗ ಅದರ ತಲೆ ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ. ಐಫಿಲ್ ಕಟ್ಟಿಸಿದ ಮಹಾನ್ ಭಾವರು ಇವರೇ, ನೋಡ್ಕೊಳ್ಳಿ. ಲೈನು ಫುಲ್ಲು. ಸೊ ಟಿಕೆಟ್ ಪ್ರೈಸಿಂಗ್ ನೋಡಿ, ಅಡಲ್ಟ್ಗೆ 23 ಯೂರೋಸ್ ಹೊಂಟೈತು. ಇರಿ ಬರ್ತದೆ ಹೇಳ್ತೀನಿ. ಇದು 2nd ಫ್ಲೋರ್ಗೆ ಹೋಗೋದಕ್ಕೆ ಟಿಕೆಟು. 2nd ಫ್ಲೋರ್ ವ್ಯೂಗೆ ಲಿಫ್ಟ್ ಇದೆ ನೋಡಿ. ಅಡಲ್ಟ್ಗೆ 36 ಯೂರೋಸಾ, ಯೂತ್ಸು 18 ಯೂರೋಸು, ಚೈಲ್ಡು 9, ಬೇಬಿ ಅಂಡರ್ 4 ಇಯರ್ಸು ಫ್ರೀ. 36 ಯೂರೋ ಅಂದರೆ ಎಷ್ಟಾಯ್ತು ಅಲ್ಲಿಗೆ? ಜಾಸ್ತಿ ಆಯಿತು. ಹಾಂ ಏನೋ 1 ವೀಕ್ ಸಸ್ಪೆಂಡೆಡ್. 36 ಯೂರೋ ಅಂದರೆ ತಾಳಿ 1 ನಿಮಿಷ. 3,500 ಟಿಕೆಟು. 3,500 ಟಿಕೆಟು ಐಫಿಲ್ ಟವರ್ 2nd ಫ್ಲೋರ್ಗೆ ಹೋಗೋಕ್ಕೆ. ಇದು ಟಿಕೆಟ್ ಪ್ರೈಸ್. ಲೈನಲ್ಲಿ ನಿಂತ್ಕೋಬೇಕು. ಗ್ರೂಪಲ್ಲಿ ಬಂದಿದ್ರು ಅಷ್ಟೇ. ಇಂಡಿವಿಜುವಲ್ ಆಗಿ ಬಂದು ಲೈನಲ್ಲಿ ನಿಂತ್ಕೊಂಡೆ ಟಿಕೆಟ್ ತೊಗೋಬೇಕು. ಗ್ರೂಪ್ ಟಿಕೆಟ್ಸ್ ಕೊಡೋಲ್ಲ, ಎಲ್ಲ ನಿಂತ್ಕೊಳ್ಳೇಬೇಕು. ಇವಾಗ ನಾವು ಐಫಿಲ್ ಟವರ್ ನೋಡೋಕ್ಕೆ 2nd ಫ್ಲೋರ್ಗೆ ಹೋಗೋಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ. 2,500 kg ಜನ ಇಡ್ಸ್ಬೋದಂತೆ ನೋಡಿ. ಒಂಥರ ರಿವರ್ಸು. ಸೂಪರ್. ಆ ಕ್ರೂಸಲ್ಲಿ ಹೋಗ್ತೀವಿ ರಾತ್ರಿ. ನೋಡಿ ಎಷ್ಟು ಡೀಪ್ ಆಯ್ತು. ಓ ಬ್ಯೂಟಿಫುಲ್. ಅಯ್ಯಪ್ಪ ಎಷ್ಟು ಮೇಲೆ ಕಿವಿ ಕಟ್ಕೋತಾ ಇದೆ. ಸೂಪರ್. ಓಕೆ, ಸೊ ಇದು 2nd ಫ್ಲೋರಲ್ಲಿದ್ದೀವಿ. ಓ ನೋಡಿ ಅಲ್ಲಿ ಐಫಿಲ್ ಟವರ್ 2nd ಫ್ಲೋರ್ ಫುಲ್ ಗಾಳಿ. ಅಪ್ಪ ಇಲ್ಲ ನೋಡ್ಬಂದು ನೋಡಿ ಇಲ್ಲಿ ಟೆಲಿಸ್ಕೋಪಲ್ಲಿ. ಇನ್ನ ಮೇಲೆ ಹೋಗ್ತೀಯಾ? ವಾ ನೋಡಿ, ವಾಟ್ ಎ ಬ್ಯೂಟಿಫುಲ್ ವ್ಯೂ ಆಫ್ ಪ್ಯಾರಿಸ್, ಫ್ರಾನ್ಸ್. ವಾ ಸೂಪರ್. ಇನ್ನು ಮೇಲೆ ಹೋಗೋಣ, ಬನ್ನಿ ಹೋಗೋಣ. ಹಿಂಗೆ ಹೋಗೋದು ಬಾ ಅಪ್ಪ. ಚಿಂಚಾ ಚಿಂಚಾ. ಹೋಗೋದಪ್ಪ ಪಾಪ ಚಳಿ. ನಿನ್ ಟೋಪಿ ಎಗರೋಯ್ತದೆ, ಕರೆಕ್ಟಾಗಿ ಹಾಕೋ. ಗಾಳಿ ಟೋಪಿ ಎಗರೋದು. ಓ ಸೂಪರ್, ಅಲ್ಟಿಮೇಟ್. ಇಲ್ಲಿ ಚೆನ್ನಾಗಿದೆ ಫೋಟೋ ತೆಕ್ಕೊಳ್ಳೋಕೆ. ತೆಗಿತೀನಿ ಐಫಿಲ್ ಟವರ್. ವಾ ನೋಡಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಹೆಂಗತ್ತಪ್ಪ? ಸಖತ್ ಚಳಿ, ಬಟ್ ವ್ಯೂ ಹೆಂಗಿದೆ? ಫ್ರಾನ್ಸ್ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿಂದ. ನೋಡಿ ಅಲ್ಲಿ
ಎಲ್ಲ ಕಾಣಿಸ್ತಾ ಇದೆ ಸಖತ್ತಾಗಿ. ವಾವ್, ಹೆಂಗಿತ್ತು ಸರ್ ವ್ಯೂ? ಹೆಂಗಿತ್ತು ಮೇಲಿಂದ? ಸೂಪರ್ ಸೂಪರ್ ಸೂಪರ್. ಫುಲ್ ಫ್ರಾನ್ಸ್ ಕಾಣಿಸ್ತವೆ, ಪ್ಯಾರಿಸ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಸರ್ ಎಂಜಾಯ್ ಮಾಡಿದ್ರಾ? ಹೆಂಗ ಅನ್ಸ್ತು? ನಾನೇನು ಮಾಡಿದೆ ಎಂಜಾಯ್? ನಾನೇನು ಮಾಡಿಸಿಲ್ಲ. ಫಾಸ್ಟ್ ಆಗಿ ಆಗ್ಬೇಕಂದ್ರೆ ಫಾಸ್ಟ್ ಆಗಿ ಹೇಳ್ಬೇಕು. ಆಂಗಲ್ ಹೇಳ್ಬಿಟ್ರೆ ಟಕ್ ಟಕ್ ನಿಂತ್ಕೊಬಿಡ್ತೀರಾ? ಇಲ್ಲ ಎಲ್ಲಾರ್ಗು ಟೈಮು. ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ. ಹಾ, ಹೆಂಗಿತ್ತು? ಚೆನ್ನಾಗಿತ್ತಾ? ಅವ್ರು ನೋಡಿ, ಇವ್ರ ಕಲರ್ ಅವ್ರ ಕಲರ್ ನೋಡಿ. ಇಲ್ಲೇ ಬಿಟ್ಬಿಡಿ ಅಂಕಲ್, ಹೋಗ್ಲಿ. ಹಾ ಅಷ್ಟೇ, ಇಲ್ಲೇ ಬಿಟ್ಬಿಡಿ, ಕಲರ್ ಚೆನ್ನಾಗಿರಲ್ಲ. ಸೊ ಐಫಿಲ್ ಟವರ್, ಐಫಿಲ್ ಟವರ್ ಯಾ ನೋಡ್ಕೊಳ್ಳಿ ಇದೆ. ಸೊ ನಾವು ಫುಲ್ ಟಾಪ್ಗೆ ಹೋಗಿದ್ದು, ವ್ಯೂ ತೋರಿಸಿದೆ. ಇವಾಗ ಇದು ಕೆಳಗಡೆ ಸಖತ್ತಾಗಿದೆ ನೋಡಿ. ಜೈ ಕರ್ನಾಟಕ ಮಾತೆ. ಎಸ್, ಇದು ನನ್ನ 4ನೇ ದೇಶ ಫ್ರಾನ್ಸ್. ಐಫಿಲ್ ಟವರ್ ಮುಂದೆ ನಮ್ಮ ಕರ್ನಾಟಕ ಬಾವುಟ ರಾರಾಜಿಸುತ್ತಿದೆ. ಖುಷಿ ಆಯ್ತು. ನಮ್ಮ ಕರ್ನಾಟಕ ಬಾವುಟ ನಾನು ಹೇಳಿರೋ ಹಾಗೆ ಯಾವೊಂದು ದೇಶಕ್ಕೆ ಹೋದ್ರು, ಎಲ್ಲೇ ಹೋದ್ರು ಆರಿಸ್ತೀನಿ ಅಂತ ಮಾತು ಕೊಟ್ಟಿದೆ. ಸೊ ಇವತ್ತು ಯುರೋಪಿನ ಪ್ಯಾರಿಸ್ ಐಫಿಲ್ ಟವರ್ ಮುಂದೆ ನಮ್ಮ ಕರ್ನಾಟಕ ಬಾವುಟ ರಾರಾಜಿಸುತ್ತಿದೆ. ಕನ್ನಡ ಮಾತನಾಡಿ, ದಯವಿಟ್ಟು ಕನ್ನಡನ ಬಳಕೆ ಮಾಡಿ. ಅತಿ ಹೆಚ್ಚು ನಮ್ಮ ಕನ್ನಡ ಉಳಿಬೇಕು. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದಿಂದ ಯುರೋಪ್ಗೆ ಸ್ವಾಗತ, ಸುಸ್ವಾಗತ. ಜೈ ಕನ್ನಡಾಂಬೆ, ಜೈ ಇಂಡಿಯನ್ ಆರ್ಮಿ. ಸೊ ನಮಗೆ ಇಂಡಿಯನ್ ಫುಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ನಿನ್ನೆಯಿಂದನೂ ನಾವು ಇಂಡಿಯನ್ ಫುಡ್ಡೇ ತಿಂತಾ ಇದ್ದೀವಿ. ಆಚೆ ಹೋದಾಗ ನಾವು ಟ್ರೈ ಮಾಡ್ಬೋದು ಬೇರೆ, ಬಟ್ ಯಾಕಂದರೆ ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ. ನಮ್ಗೆ ಇಂಡಿಯನ್ ಫುಡ್ ಇದ್ದರೆ ಬೆಸ್ಟ್. ಇಲ್ಲೆಲ್ಲ ಹಂದಿ ದನ ಎಲ್ಲ ತಿಂತಾರೆ, ನಮ್ಗೆಲ್ಲ ಆಗಲ್ಲ ಅಲ್ವಾ. ಸೊ ನಮಗಿದೆ ಬೆಸ್ಟು. ಹಾಗೆ